ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಎಲ್ಲರಿಗೂ ಸಿಸ್ಟರ್ಸ್ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಸೊ ಅಕ್ಕ ಬೆಳಗ್ಗೆಯಿಂದ ಏನೇನು ಮಾಡಿದೆ? ಇವಾಗ ಆಗಲೇ ಟೈಮು 6:30 ಆಗಿದೆ. ನನ್ನ ಮಗನ ಟ್ಯೂಷನಿಂದ ಕರ್ಕೊಂಬರಕ್ಕೆ ಹೋಗ್ತಾ ಇದೆಯಾ? ನನಗೆ ಹುಷಾರಿರಲಿಲ್ಲ, ಸೊ ಬೆಳಗ್ಗೆಯಿಂದ ಇವ್ರ ಮನೇಲಿ ರೆಸ್ಟ್ ತಗೊಂಡು ಈಗ ಬಂದು ನನ್ನ ಮಗನಿಗೆ ಹೇರ್ ಕಟ್ಟಿಂಗು ಇವಳೆ ಮಾಡಿಸಿದ್ಲು, ಮತ್ತು ಟ್ಯೂಷನ್ಗೂ ಇವಳೆ ಬಿಟ್ಲು. ಈಗ ಒಂಚೂರು ವಾಕ್ ಆಗುತ್ತೆ ಅಂತ ಹೋಗಿ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಸೊ ಹೇರ್ ಕಟ್ ಮಾಡಿಸಿದ ವಿಡಿಯೋ ಹಾಕ್ತೀನಿ ನೋಡಿ. ಹಾಗೆ ಇವಾಗ ಹೋಗಿ ಟ್ಯೂಷನಿಂದ ಕರ್ಕೊಂಬರ್ತೀಯಾ? ಕರ್ಕೊಂಬಂದು ಬಿಟ್ಬಿಡ್ಲಾ? ಹಂಗಂತಲ್ಲ, ಕರ್ಕೊಂಬ ಹೋಗು, ಮತ್ತೆ ಸಿಗೋಣ. ಸರಿ, ಹೋಗು ಎದ್ದೋಗು ಎದ್ದೋಗು. ಸ್ಕೂಲಿಂದ ಬಂದು ಡ್ರೆಸ್ ಚೇಂಜ್ ಮಾಡಿಸಿ ಕಟ್ಟಿಂಗಿಗೆ ಅಂತ ಅಂದ್ಬಿಟ್ಟು ಕರ್ಕೊಂಬಂದ್ವಿ. ಲಾಸ್ಟ್ ಟೈಮ್ ಸರಿಯಾಗಿ ಮಾಡಿರಲಿಲ್ಲ ಅಂದ್ಬಿಟ್ಟು ಈ ಸತಿ ಕ್ಲೀನಾಗಿ ಮಾಡಿಸೋಣ ಅಂದ್ಬಿಟ್ಟು ಹೇಳ್ತಾಯಿದ್ವಿ. ಅಷ್ಟಕ್ಕೆ ನಮ್ಮ ತಂದೆ ಬಂದ್ರಲ್ಲ, ಸರಿ ಅಂದ್ಬಿಟ್ಟು ಬಂದ್ವಿ. ನಾವು ಬಂದು ನಮ್ಮ ಅಂಗಡಿ ಹತ್ರ ಕೂತಿದ್ವಿ. ನನ್ನ ಮಗಳು ಎಷ್ಟು ಆಟಗಳು ಆಡಿದ್ರು ನೋಡಿ ಅಲ್ಲ ಅಂಗಡಿ ಹತ್ರ. ಸೇ ಹಾಯ್. ಚಿನ್ನಿಲಿ ಕಳ್ಬೇಕು. ಬೆಕ್ಕಿ ಹೋಗ್ತೀನಿ. ನಾನೇನು ಮಾಡ್ತೀನೋ ಅದನ್ನು ಮಾಡ್ಬೇಕಾ ನೀನು? ಸರಿ, ನಾನು ಹೋಯ್ತೀನಿ, ಬಾಯ್. ನಮ್ಮಮ್ಮ ಫೋನ್ ಮಾಡಿದ್ರು ಅಂದ್ಬಿಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದರೆ ನನ್ನ ಮಗಳು ಗೊಂಬೆ ಜೊತೆ ಆಟ ಆಡಿಕೊಂಡು ಆ ಗೊಂಬೆಗೆ ಹೂವು ಎಲ್ಲ ತಿನ್ನಿಸ್ತಾಯಿದ್ಲು. ಸರಿ ಅಂದ್ಬಿಟ್ಟು ಆಟ ಆಡ್ಕೊಂಡಿರು ಅಂದ್ಬಿಟ್ಟು ಹೋಗಿ ನನ್ನ ಮಗನ ಕರ್ಕೊಂಬರೋಕ್ಕೆ ಅಂತ ಹೋದೆ. ಚೆನ್ನಾಗಿ ಮಾಡೋರು ಚಿನಿ. ನಾನು ಕರ್ಕೊಂಬಂದು ಸ್ನಾನ ಮಾಡಿಸ್ದೆ. ನಮ್ಮಮ್ಮ ಅವನಿಗೆ ಊಟ ಮಾಡಿಸ್ತಾಯಿದ್ರು. ಟ್ಯೂಷನ್ಗೂ ಟೈಮಾಗಿ ಹೋಗಿತ್ತು ಅಂದ್ಬಿಟ್ಟು ನನ್ನ ಮಗಳು ನೋಡಿದ್ರೆ ಬ್ರೆಡ್ ತೊಗೊಂಡೋಗಿ ಅವನಿಗೂ ಕೊಟ್ಟು ಅವಳು ತಿಂತಾಯಿದ್ಲು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅವನ್ನ ಟ್ಯೂಷನ್ಗೆ ಕರ್ಕೊಂಡೋಗಿ ಬಿಡ್ತಾಯಿದ್ದೆ. ಎಷ್ಟು ತರಲೆ ಮಾಡ್ತಿದ್ದೆ ಗೊತ್ತಾ ರೋಡಲ್ಲಿ. ಮತ್ತು ಟ್ಯೂಷನ್ ಟೈಮ್ ಆದಮೇಲೆ ನಮ್ಮ ಅಕ್ಕ ಹೋಗಿ ಕರ್ಕೊಂಬಂದ್ಲು ಅವನ್ನ. ಸೊ ಮತ್ತು ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಅಂತ ಅಂದ್ಬಿಟ್ಟು ಅವನಿಗೆ ಸ್ಪೀಚ್ ಕೊಟ್ಟಿದ್ರು. ಸೊ ಆ ಸ್ಪೀಚ್ನ ಹೇಳಿಸ್ತಾ ಇದ್ದೀವಿ ನೋಡಿ ಹೇಗೆ ಹೇಳ್ತಾನೆ ಅವನು ಅಂತ. ಸರಿಯಾಗಿ ಕುತ್ಕೋ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾನು ಒಂದೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಲ್ಲಿ ನೆಲೆಸಿರುವ ನನ್ನ ಎಲ್ಲ ಶಿಕ್ಷಕರಿಗೂ ನನ್ನ ಎಲ್ಲ ಸ್ನೇಹಿತರಿಗೂ ಅಯ್ಯೋ, 78ನೇ ವರ್ಷದ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದಿನವನ್ನು ತಂದುಕೊಂಡ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವು ಗೌರವದಿಂದ ನಮಿಸುವ ದಿನ. ಸ್ವಾತಂತ್ರ್ಯ ದಿನವನ್ನು ರಾಷ್ಟ್ರೀಯ ಹಬ್ಬವಾಗಿ ನಮ್ಮ ಭಾರತದ ಎಲ್ಲ ಕಡೆಯೂ ಆಚರಿಸುತ್ತಿದ್ದೇವೆ. ಮಹಾತ್ಮ ಗಾಂಧೀಜಿ, ನೆಹರು, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ ಇನ್ನೂ ಹಲವು ಗಣ್ಯರಿಗೆ ಸ್ವತಂತ್ರ ದಿನ
ಫಸ್ಟ್ 8 ಎಲ್ಲ ಮಗನೇ ನಿನ್ನ ತೋರಿಸ್ತಾ ಇದ್ದೀನಿ. ಮಹಾತ್ಮ ಗಾಂಧಿ, ಜೆ ನೆಹರು, ಭಗತ್ ಸಿಂಗ್, ರಾಣಿ ಲಕ್ಷ್ಮೀಬಾಯಿ, ಬೇಡ. ನಾವೆಲ್ಲರೂ ಸ್ವತಂತ್ರ ದಿನವನ್ನು ಮಾಡು, ಇನ್ನೊಂದ್ಸತಿ ಮಾಡು. ಸಾಧ್ಯವಾಗಿದೆ. ಸಾಧ್ಯವಾಗಿದೆ. ಹಾಗಾಗಿ ನಾವೆಲ್ಲರೂ ನಾವೆಲ್ಲರೂ ನಮ್ಮ ದೇಶದ ಏನ್ ಭಯನಾ ವಿಡಿಯೋ ಮಾಡ್ತೀನಿ ಅಂತ ಭಯನಾ? ಸ್ವತಂತ್ರ ಹೋರಾಟಗಾರರಿಗೆ ಪಪ್ಪ ಬಿಸ್ಕೆಟ್ ಕೋಟಿ ಬಿಸ್ಕೆಟ್ ತಿನ್ಸಿ ಪಪ್ಪಗೆ. ತಿಳಿಸೋಣ. ತಿಳಿಸೋಣ. ಜೈ ಹಿಂದ್. ಜೈ ಹಿಂದ್, ಜೈ ಭಾರತ್ ಮಾತೆ. ಜೈ ಕರ್ನಾಟಕ. ಜೈ ಕರ್ನಾಟಕ. ಏಯ್. Thank you, friends. ನಮ್ಮೆಲ್ಲರೂ ಹೋಗಿ friends. ಸತತ ಹೋರಾಟ. ಹಾಯ್ ಮಾಡ್ರಿ ಮಾಡ್ರಿ. ಬಿಡ ಕಳ್ಳಿ ಹೋಗ್ ಮತ್ತೆ ಹಾಕ್ತೀನಿ. ಕರೆಕ್ಟ್. 1 2 ಅಂತ ಹಿಂಗೆ ಸ್ಕ್ರೀನ್ ಮೇಲೆ 1 2 3 ಅಂತ. ಅಲ್ಲಿ ನೋಡ್ರಿ ಈ ಕಡೆ ಬಂದು ಮಾಡ್ಕೊಂಡೆ, ಇಲ್ಲೇ ಬಂದು ಒಂದು ಕಾಮಿಡಿ ಏನ್ ಬರ್ತಾ ಇದೆ. ಈ ಕಡೆ ಬರೋ. ಈ ಕಡೆ ಬಾ, ಇಲ್ಲಿ ಕೂತ್ಯಾ? ಅಲ್ಲಿಗೆ ಕಾಮಿಡಿ. ಅದು ಹಲೋ ನಮಸ್ತೆ. ನಿನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ನೋಡೋಣ ಬನ್ನಿ. ಇನ್ನ ಪ್ಲಾನ್ ಏನು ಇಲ್ಲ ಸರಿಯಾಗಿ. ಅಂದ್ರೆ ಏನೋ ತರಬೇಕಾಗಿತ್ತು ನನ್ನ ಮಗಳಿಗೆ ಡ್ಯಾನ್ಸ್ಗೆ ಅಂತ ತರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಏನು ಪ್ಲಾನ್ ಆಗುತ್ತೆ ನೋಡೋಣ. ಹೋಗೋಣ. ಸರಿ ಕಮಾನ್ ಲೆಟ್ಸ್ ಗೋ. ನೋಡಿ ನಮ್ಮ ಬೇಬಿ ಹೋಗೋಣ ಅಂತಿದ್ದಾರೆ. ಬಾಯ್ ಅಮ್ಮ. ಕೊಡಮ್ಮ ಕ್ಯಾಪು. ಟೈಮ್ ಆಯ್ತು ನಡೀರಿ ಹೋಗೋಣ. ಬಾಯ್ ಅಂಚು. ಅಯ್ಯೋ ಅವಳು ಬರ್ತಾಳ. ನಿಮ್ಮ ಅಮ್ಮನ ಬಿಟ್ಟೋಟ ಹೋಯ್ತಾ ಇದ್ನ. ಹಾಂ ಬಿಟ್ಟೋಗೋಣ ಅಣ್ಣ. ಬಾಯ್ ಎಲ್ಲ ಅಣ್ಣವ್ರಮ್ಮ ಬಾಯ್ ಹೇಳಿ. ಓಕೆ ವೈಟ್. ನಾವು ಗಾಂಧಿ ಬಜಾರ್ಗೆ ಹೋಗ್ತಾ ಇದ್ವಿ. ನನ್ನ ಮಗನಿಗೆ ಇಂಡಿಪೆಂಡೆನ್ಸ್ ಡೇಗೆ ವೈಟ್ ಟಿ ಶರ್ಟ್ ಬೇಕಾಗಿತ್ತು. ಸೊ ಹಾಗೆ ತರಕ್ಕೆ ಅಂತ ಹೋಗ್ತಾ ಇದ್ವಿ. ಹಾಗೆ ಮಧ್ಯದಲ್ಲಿ ಯಾವ್ದಾದ್ರು ಅಂಗಡಿ ಸಿಕ್ಕರೆ ನೋಡೋಣ ಅಂದ್ಬಿಟ್ಟು ಹೋದ್ವಿ. ನೋಡಿ ಎಷ್ಟು ರೇಟ್ ಹೇಳ್ತಾರೆ ಅಂತ. ನೀನು ಎಲ್ಲಿ ಬಿಟ್ಟು ಹಾಕೊಂಡಿದ್ಯಾ? ನಂದು ಆಗಲಿಲ್ಲ ಅವ್ರದ್ದು ಕಮ್ಮಿ ಇಲ್ವಾ? ಇಲ್ಲೂ ಪ್ರೈಸ್ ಜಾಸ್ತಿ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಬೇರೆ ಕಡೆ ಹೋಗೋಣ. ಸೊ ಅಲ್ಲಿ ಪ್ರೈಸ್ ಜಾಸ್ತಿ ಹೇಳ್ತಿದ್ರು ಅಂದ್ಬಿಟ್ಟು ನಾವು ಗಾಂಧಿ ಬಜಾರಿಗೆ ಬಂದ್ವಿ. ನಾವು ನಾರ್ಮಲಾಗಿ ಹೋಗೋ ಸ್ಟೋರ್ಗೆ ಒಂದು ದಿವಸ ಯೂಸ್ ಮಾಡಿ ಬಿಡೋ ಟಿ ಶರ್ಟು ನಾವು ಅಷ್ಟೇ ವೈಟ್ ಟಿ ಶರ್ಟ್ ಎಲ್ಲ ಹಾಕಲ್ಲ, ಅವನಿಗೆ ಗಲೀಜು ಮಾಡ್ಕೊಳ್ತಾನೆ ಅಂತ. ಹಾಗಾಗಿ ನಾವು ಇಲ್ಲಿ ಬಂದ್ವಿ. ಕಡಿಮೆ ಪ್ರೈಸ್ಗೆ ನಮಗೆ ಬೇಕಾಗಿರೋ ಥರದ್ದು ನಮಗೆ ಸಿಕ್ತು. ಹಾಗೆ ನೋಡಿ ಯಾವ ಶಾಪು ಏನು ಅಂದ್ಬಿಟ್ಟು ನಾವು ಮುಂದೆ ತೋರಿಸ್ತೀವಿ. ಅದು ಬೇಕಾ? ಎಷ್ಟದು? ಇಟ್ಕೋ, ಸಾಕಲ್ವ ಅದೇ? ಆಗುತ್ತಲ್ವಾ? ಹಾಂ
ಅದು ತೀರಾ ದೊಡ್ಡದು ಆಯಿತು ಈ ಕಡೆದು. ಹ್ಞೂ ಹಾಂ ಒಂಥರ ಚೆನ್ನಾಗೈತೆ ಕಾಲರ್ ಎಲ್ಲ ನೋಡೋಣ ಇದು ಇಲ್ಲೇ ಇದ್ದೀನಿ. ಯಾರಿಗಮ್ಮ ಅಯ್ಯೋ ಸಿಗಾಕೊಂಬಿಟ್ಟೈತಾ? ಯಾರಿಗದು? ಹಾಂ ಯಾರಿಗಪ್ಪ ಅದು? ಅಣ್ಣಂಗ? ಸರಿ ಆಯಿತು ತಗೋ, ಆಯಿತು ತಗೋತೀಯಾ? ಸರಿ. ಇಲ್ಲಿ ಬಟ್ಟೆ ಎಲ್ಲ ಚೆನ್ನಾಗಿರುತ್ತೆ, ಹಾಗೆ ಕಮ್ಮಿಗೂ ಸಿಗುತ್ತೆ. ಸೊ ನಮ್ಮ ಬಜೆಟ್ಗೆ ಇದು ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ತೊಗೊಂಡ್ವಿ. ನಮಗೆ ಸಿಕ್ತು, ನಮಗೆ ಬೇಕಾಗಿರೋದು. ಹಾಗೆ ನನ್ನ ಮಗಳು ನೋಡಿ ಎಷ್ಟು ತರಲೆ ಮಾಡ್ತಾಯಿದ್ದಾಳೆ ಅಲ್ಲಿ ಅಂತ ಅಂದ್ಬಿಟ್ಟು. ಸರಿ ತೊಗೊಳಕ್ಕೆ ಕೊಡೋಗು. ಏನದು ತೊಸು? ಓ ಯಾರಿಗದು? ಯಾರಿಗೆ? ನಿನ್ಗೆ ಆಗಲ್ಲ ಮಗನೇ ಅದು. ಅಣ್ಣಂಗೂ ಆಗಲ್ಲ ಅದು, ನಿನಗೂ ಆಗಲ್ಲ, ಅಣ್ಣಂಗೂ ಆಗಲ್ಲ. ಅಲ್ಲಿ ತೊಗೊಂಡೋಗಿ ಇಕ್ಬಿಡೋಗು. ಹಾಂ ಯಾವಾಗಲೂ ಅದೇ 59. ನೋ ಬಾಯ್, ಅಲ್ಲಿ ಹೋಗ್ಬಾರ್ದು. ನಾನು ಹೋಗ್ತೀನಿ. ಬಾಯ್. ಆವಾಗಲೇ ಕೊಟ್ಟಿದ್ದೆ ಅದೇ ತಾನೇ ನಾನು. ನೋಡು ಏನು ಮಾಡ್ತೀಯ, ಯಾವ್ದು ತಗೋತೀಯ? $157 ಖಾಲಿನಾ? ಕೊಡು. ಥ್ಯಾಂಕ್ ಯು. ಹಾಯ್ ಹೇಳು. ಅಲ್ಲಿ ಅಮ್ಮ ಇಲ್ಲಿ ಹಾಯ್ ಹೇಳು. ಅದಕ್ಕೆ ಇಲ್ಲಿ ಫೋನಲ್ಲಿ ಹಾಯ್ ಹೇಳು. ಬಟ್ಟೆ ತಗೊಂಡ್ರಾ? ಎಷ್ಟು ತಗೊಂಡ್ರೆ? ಜಾಸ್ತಿ. ವೆರಿ ಗುಡ್. ಮುಗೀತಾ ಶಾಪಿಂಗು? ಮುಗೀತು. ಹೋಣ ಮನೆ ಕಡೆಗೆ. ಬಾಯ್ ಮನೆ ಕಡೆಗೆ ಬಾಯ್ ಹಾಕ್ತೀನಿ. ಆಯಿತು, ಇಷ್ಟು ಬಟ್ಟೆ ತಗೊಂಡ್ವಿ. ಚಿನ್ನು ಹಂಗೆಲ್ಲ ಅಂತಾರ? ಹಿಡ್ದಿಲ್ಲ ಕಟ್ಟಾಕ್ತಾರೆ ಇದು. ಮಾಡಮ್ಮ, ತಿರ್ಗ ಮಾಡಮ್ಮ. ಜಾರು ಸ್ಕಿಟ್. ನಿಜಾನ? ಎದಳಿ ಗೆಟಪ್. ಪಿನ್ ಇರುತ್ತೆ ಅದು. ಐ ಥಿಂಕ್ ಆ ಟಾಪಲ್ಲಿ ಇದೆ ಅನಿಸುತ್ತೆ. ಅದರಲ್ಲಿ ಅದು ಬಟನ್ ಏನೋ ಇರೋದ್ರಿಂದ ಹೋಗ್ತಿದ್ದಂಗೆ ಕುಯ್ ಅಂತ. ಅದನ್ನ ಈಗ ಮತ್ತೆ ರಿಮೂವ್ ಮಾಡಿಸ್ತಾ ಇದ್ದೀವಿ. ಎಕ್ಕುಳಿ ನೀನು ಸ್ವೆಟ್ರು ಕೊಡಲ್ವಂತೆ ಅವರು. ಬಾಯ್, ಇಲ್ಲಿರ್ತೀಯ? ಕೊನೆಗೂ ಈಗ ಶಾಪಿಂಗ್ ಮುಗಿಸಿ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋಕ್ಕೂ ಮುಂಚೆ
ಇನ್ನೇನಾದ್ರು ಕೆಲಸಗಳಿದ್ರೆ ಅದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನೋಡೋಣ, ಇನ್ನೇನಾದ್ರು ತೊಗೋಬೇಕು ಅನಿಸಿದ್ರೆ ಹಂಗೆ ಆನ್ ದ ವೇ ತಗೊಂಡು ಹೋಗ್ತೀವಿ. ನಮ್ಮ ಮನೆಯವರೆಲ್ಲರ ಫೇವ್ರೇಟು, ಬಟ್ ನಾಟ್ ಮೀ. ಪ್ಯಾಲೇಸ್ ಲೈನು ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು, ಬಟ್ ನಾಟ್ ಮೀ. ಸೂಪರ್ ಚಾಕ್ಲೇಟ್, ಚಾಕ್ಲೇಟ್ ಸೂಪರ್. ಹಾಯ್ ಎಲ್ರಿಗೂ, ಹಾಯ್. ಮಿನಿ ಆಶಾ ಇವರು ಪಪ್ಪಿ. ಅಮ್ಮ ಎಲ್ಲ ಕೊಡ್ತಲ್ಲ ಪಪ್ಪಿ, ನನಗೆ ಪಪ್ಪಿ ಕೊಡು ಮಕ್ಕಳು. ಅಯ್ಯೋ ಜ್ಯೂಸ್ ಕುಡಿತಮ್ಮ, ಜ್ಯೂಸ್ ಕುಡಿತ್ಯಾ? ಇರು ಇಸ್ಕೊಡ್ತೀನಿ. ಚೂರು ಕುಡಿತೀರ? ಹಿಂಗೆ ನಾನು ಹಿಂಗೆ ಕುಡಿತೀನಿ, ನಾನು ಹಿಂಗೆ ಕುಡಿತೀನಿ. ಹೆಂಗಿದ್ದೀನಿ? ಸೂಪರ್. ಅಲ್ಲಿ ವಿಡಿಯೋಗೆ ಸೂಪರ್ ಅಂತ ಎಲ್ಲರೂ ಇಲ್ಲೇ ನಾನು ಕುಡಿವಾ? ಕಾಯ್ತದಾಳೆ. ನಂದಾಯಿತು, ಇನ್ನು ಇವಾಗ ಇವ್ಳು ಕೋಟ. ನಮ್ಮ ಸುಬ್ಬು ಇರೋದ್ರಿಂದ ಇಬ್ಬರು ಒಂದೊಂದು ಸತಿ ಇಸ್ಕೊಂಡು ಕುಡಿಬೇಕಾಗುತ್ತೆ. ಮೂತಿ ಒರ್ಸ್ಕೊಮ್ಮ. ಪಾರ್ಸಲ್ ತೊಗೊಂಡ್ಲು, ಇನ್ನೂ ಕೊಡಲಿಲ್ಲ. ತಗೊಂಡ್ರು ಮೇಡಮ್ ಅವರು. ಬರ್ತಾರೆ ಇರಿ ಇವಾಗ, ಅವ್ರನ್ನ ಕೇಳೋಣ ಹೇಗಿದೆ ಅಂತ. ಹಾಂ, ಎಷ್ಟು ರೂಪಾಯಿ ಗ್ಲಾಸ್ ಅದು? 25 ರೂಪಾಯಿಗೆ ನೋಡಿ ಎಷ್ಟು ಕೊಟ್ಟಿದ್ದಾರೆ. ಹೊಟ್ಟೆ ತುಂಬ ಹೋಗುತ್ತೆ. ಓಕೆ, ಸೂಪರ್. ಇದನ್ನ ನಾನೇನು ಕಾಂಪಿಟೇಷನ್ ಇಟ್ಟಿಲ್ಲ ಇವಾಗ. ಮುಗಿಸಿದ್ಲು. ತಗೋಣ ಈಗ. ಸೋತೆ ಅದು ಅಷ್ಟೇ. ಅದು 50 ರೂಪಾಯಿನಾ? ಯಾಕೆ ಬಂದ್ಬಿಡು 200 ರೂಪಾಯಿ. ಏನು ಮಾ 79 ರೂಪಾಯಿ. ಎಲ್ಲ ಇದೇ ಟಿ ಶರ್ಟ್ನ ಹನುಮನ್ ನಗರ ಅಂಗಡಿಗಳಲ್ಲೆಲ್ಲ ಹೋಗ್ತಾ 200 ರೂಪಾಯಿ ಹೇಳಿದ್ರು. ಸೇಮ್ ಅಂದ್ರೆ ವಿಡಿಯೋದಲ್ಲಿ ಏನು ಹೇಳ್ತಾ ಇದ್ದೀರಾ? 200 ರೂಪಾಯಿ ಅಂತ ಹೇಳ್ತಾ ಇದ್ದೀರಾ? ಇಲ್ಲಪ್ಪ, 29 ಅದನ್ನ ಹೇಳ್ತಾನೆ. ನಾವು ಏನೇನು ತಗೊಂಡ್ವಿ ಅಂತ ತೋರಿಸ್ತಾ ಇದ್ವಿ ಅಷ್ಟೇ. ಇದೆ ವೈಟಾ? ಅದು ಅವಳದ ಚಿನ್ನಮ್ಮಂಗ ಇದೇನಿದು? ಕೈಯಿಂದ ಕಾಕಕ್ಕ ಪ್ರೈಸು ಎಷ್ಟಿದೆ? ಅದು 150 ಇರ್ಬೋದು. ನೋಡ್ಬಿಡ್ತು. ದೇವರನೆಗೂ ಕಾಣಿಸ್, ನನ್ನ ಆಣೆಗೂ ಕಾಣಿಸಿಲ್ಲ, ಊರು ಸತ್ತವಾಗೂ ಕಾಣಿಸಿಲ್ಲ. 150 ಇರ್ಬೋದೇನೋ. 149. ಬಿಡು, ತಿರುಗಿದ್ದೆ ನೋಡ್ತೀನಿ ಕಣೆ. ಒಂಥರ ಸಾಫ್ಟ್ ಆಗೋಯ್ತೆ ಸ್ವೆಟ್ರು. ಸ್ವೆಟ್ರು ಇದೆಷ್ಟು? ಅದು ಬೇಡ ಇರಕ್ಕ. ಸರಿ ಆಯ್ತು, ಕೊಡುತ್ತಿ. ಈಗ ಟೈಮ್ ಆಗಿರ್ಬೋದು. ನಾನು ನೋಡ್ತಾ ಇದ್ದೀನಿ, ತೆಗೆದು ತೋರ್ಸಕ್ಕೆ ಇದು ಚಿನ್ನಿಗೆ ಕೆಳಗೆ ಹಾಸಕ್ಕೆ. ಇದು ಆಕ್ಚುಲಿ ಟವಲ್ ಅಂತ. ಇದು ಇಲ್ಲ ಟವಲ್ ಆಗಾದ್ರೂ ಯೂಸ್ ಮಾಡ್ತೀನಿ. ಪ್ರೈಸ್ ತೆಗಿಟ್ಕೋ. ಪ್ರೈಸ್ ತೆಗಿದ್ರೆ ಇರೋ ಫಸ್ಟ್ ಪ್ರೈಸ್ ಹೇಳ್ಬಿಡು, ಆಮೇಲೆ ಹೇಳ್ತೈತೆ ಕೊಡ್ತೈತೆ ಅವಳು ಯಶುಗೆ. ನಾನು ಕೆಳಗಡೆ ಅವನು ಬೇರೆ ಬಟ್ಟೆನೇ ಹಾಸ್ತೀನಲ್ಲ. ಆಕ್ಚುಲಿ ಟವಲ್ ಇದು ಕಾಟನ್ ಅಂತ, ಪ್ಯೂರ್ ಕಾಟನ್. 95 ಇರಬೇಕು. 95 59 ರೂಪೀಸ್. ಕಮ್ಮಿನೇ. ಯಾಕಂದ್ರೆ ಟವಲ್ ಟೈಪ್ ಅಲ್ವಾ ಅಂತ ಅಂದ್ಬಿಟ್ಟು ಸಾಯಂಕಾಲ ನೀ ಜೊತೆ ಹೋದಕ್ಕೆ ಇವತ್ತಿಂದೇನು ನಾಳೆ ಕಾಲ ಹೋಗ್ತಾರೆ. ಇದು ಸುಮ್ಮನೆ ಕಾರಲ್ಲಿ ಹೋಗುವಾಗೆಲ್ಲ ಫಸ್ಟ್ ಪ್ರೈಸ್ ಕೇಳು, ಇಟ್ಕೋ ಅಪ್ಪ. ಇದು ಅದೇ
ಇದು ಕಂಬಳಿ ಇದು ಅದೇ ಬ್ಲ್ಯಾಂಕೆಟ್ ಬ್ಲ್ಯಾಕ್ ಇಷ್ಟೇ ಚಿಕ್ಕದು. ಬ್ಲ್ಯಾಕ್ ಇಟ್ಟೇ ಇಟ್ಟು ಇದು ಸುಮ್ಮನೆ ಇಲ್ಲ ಅಂದ್ರೆ ಅವ್ನು ಕೆಳಗಾಸ್ತೀನಿ ಇವಾಗ. ಇದು ಫುಲ್ ಐತೆ ದೊಡ್ಡದು. ಕಾರಲ್ಲಿ ಹೋಗುವಾಗ ತಗೊಳ್ಳೋದು. ದೊಡ್ಡದು ನಾವು ಹಚ್ಕೊಳ್ಳೋ ಥರದ್ದು ಐತೆ. 90 ಇರಬೇಕು. ಕರೆಕ್ಟಾಗಿ 75. ತಪ್ಪು 84 89 90 rupees 1 80 ಹತ್ತತ್ರ ಅದು ತಾನೇ ಅದು. ಸರಿ ನಮ್ಮ ಇನ್ನೊಂದು ದೊಡ್ಡದು ದೊಡ್ಡದೇನೆ 250 ಮಮ್ಮಿ. ದೊಡ್ಡದು ನಾವು ಹಚ್ಕೊಳ್ಳೋದೇ 250 250 ಇದೇ ಬಟ್ಟೆನೆ. ಸೇಮ್. ಮೌ ಜಾಸ್ತಿ ಅಂತೆ ನೋಡಕ್ಕ. ಇನ್ನೇನು 100 ರೂಪಾಯಿ ಸಿಗ್ತೆ. ಎಷ್ಟು ಹಚ್ಕೊಳ್ಳೋ ಅಷ್ಟುದು 149. 150. ಅದೇ ಇನ್ನೊಂದು 100 ರೂಪಾಯಿ ಹಾಕಿದ್ರೆ ನಾವು ಹಚ್ಕೊಳ್ಳೋ ಅಷ್ಟುದು 250. ಏನು ಬಟ್ಟೆ ಇದ್ರದನ್ನ ಸ್ವಲ್ಪ ಕವರ್ದನ್ನ ಮರ್ಚು ಹೊಡೆದ್ಬಿಟ್ಟವ್ರೆ ಅಷ್ಟು. ಇವತ್ತು ನಮ್ಮ ಅಮ್ಮ ಹಿಂಗೆ ಹೇಳ್ತೈತೆ ಅಂತ. ಆ್ಯಕ್ಚುಲಿ ಅದು ಹಂಗೇನೆ ಇದೆ. ಹಂಗೆ ಇರೋದು. ಇದೇನು ಇಷ್ಟೊಂದು ಕ್ಲಿಯರಿಟಿನೇ ಇಲ್ಲ ಕಣಕ್ಕ. ಸಾಕು ಇದು ಎಲ್ಲ ಹೋದ್ರೆ ಸುಮ್ಮನೆ ಹೆಚ್ಚು ಕಾಲ ಮೇಲೆ ಹಾಕೊಳಕ್ಕೆ ಆಗ್ತದೆ ಮನೆ. ಇದು ಟಾಪು ಎಷ್ಟು ಇರ್ಬೋದು ಹೇಳು. ಇತ್ತಲ್ಲ ಥರ ಟಾಪು. 150. ಹಾ? 150 ಜಾಸ್ತಿ ಆಗೋಯ್ತು ಫ್ರೆಂಡ್ಸ್. ತುಂಬಾ ಓವರ್ ಆಗಿ ತುಂಬಾ ಓವರ್ ಆಗಿದ್ದಾನೆ ಇದು. ಕಮ್ಮಿ ಇದ್ದು ಅದು ನಾನು ಜಾಸ್ತಿ ಅಕ್ಕ ಕಮ್ಮಿ ಅಂತ. ಅಕ್ಕ ಆ ಪ್ರೈಸ್ ತೋರ್ಸು, ಆ ಪ್ರೈಸ್ ತೋರ್ಸು, ಆ ಪ್ರೈಸ್ ತೋರ್ಸು. ಅವ್ರು ಹಾಕ್ತಾರೆ. ಏನು ಅವ್ರು ಹಾಕ್ತಾರೆ ಅವ್ರು ಹಾಕ್ತಾರೆ. ಎಷ್ಟಾಯ್ತಾರಲ್ಲಿ? 1299. ಅದು ಆಫರ್ ಹೋಗಿ ನಮಗೆ ಇಷ್ಟಕ್ಕೆ ಬಂದಿದೆ. ಎಷ್ಟು ಬಂದಿದೆ? 350. ಪ್ರಾಮಿಸ್ ನೋಡು. ಹೌದಾ? ಜಾಸ್ತಿ ಏನು ತೀರಾ ಓವರ್ ಆಯ್ತು ಕಣಮ್ಮ. ಬಟ್ಟೆ ಕ್ವಾಲಿಟಿ ನೋಡು. ಹಾಕೊಂಡು ನೋಡಿದ್ರಲ್ಲ. ಅದು ನಿನಗಲ್ಲ. ಕವಿ ಬರ್ತಡೆ ಕೊಡ್ಸಿದ್ಲು. ಯಾರು ಬರ್ತಾರೆ? ಅವಳು ಬರ್ತಡೆ ನನಗೆ ಕೊಡ್ಸಿದ್ಲು. ಹಿಂಗೆ ಇನ್ನೊಂದು ಡ್ರೆಸ್ ನೋಡಿದ್ವಿ ಕಣಮ್ಮ, ಸಕ್ಕತ್ತಾಗಿತ್ತು. ಆಯ್ತಾ? ಹಾಂ ಇರೋದಕ್ಕೆ ತಗೊಂಡಿದ್ದಾನ. ಸಕ್ಕತ್ತಾಗೈತೆ ಮಮ್ಮಿ. ನಿನಗೆ ಸಕ್ಕತ್ತಾಗಿರುತ್ತೆ. ವೇಲು ಪ್ಯಾಂಟು ಎಲ್ಲ 1000 ರೂಪಾಯಿ. ಸಕ್ಕದಾಯ್ತು ಮಾತ್ರ ಬಟ್ಟೆ. ಈಗ ಹತ್ರ ಗೊತ್ತಾಯ್ತಲ್ಲ. ಬರ್ತಡೆ ಇನ್ನ ತಮ್ಗೆ ತಮ್ದಾದ್ಮೇಲೆ ನಮ್ದು ಹತ್ರ ಗೊತ್ತಾಯ್ತಲ್ಲ. ಇನ್ನ 2 ತಿಂಗಳು ನಂದೇ ಇವಾಗ. ಚೆನ್ನಾಗಿ ಕವಿ ಕಡೆ ನಾಗ ಗಿಫ್ಟ್ ಬಂತು ನಿನ್ ಕಡೆದು. ಅಯ್ಯೋ ಸೈಡ್ಗೆ ಗೊತ್ತಿದೆ ನೋಡ್ತೀನಿ ಬರೀ. ಯಾರು ಗೊತ್ತು ಈಗಿದ್ದವ್ರು ನಾಳೆ ಸಿಗಲ್ಲ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಏನೇನು ತೊಗೊಂಡಿದ್ವಿ ಅಂತ ಎಲ್ಲ ತೋರಿಸಿದ್ವಿ. ಸೊ ಮತ್ತೆ ಸಿಗ್ತೀವಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಎಲ್ಲರೂ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ. ಸರಿ, ಓಕೆ, ಬಾಯ್. ಮತ್ತೆ ಸಿಗೋಣ.